ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಇವತ್ತು ಬೆಳಗಿನ ಶುಭೋದಯ. ಇವತ್ತು ನಾನು ಬಂದು ನನ್ನ ಬೆಳಗಿನ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ನಾನು ಎದ್ದ ತಕ್ಷಣ ಏನು ಕೆಲಸ ಮಾಡ್ತೀನಿ ಬೆಳಗ್ಗೆ ಟೈಮ್ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಬಂದು ಬಾಗಿಲು ಕಸ ಗುಡಿಸೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನಾನು ಬಾಗಿಲು ಕಸ ಗುಡ್ಸೋಕೆ ಬಂದಾಗ ನಮ್ಮ ಕೆಂದ ಅಲೆ ಒಂದೆರಡು ಸಲ ಮಾಡ್ಕೊಂಡಿರ್ತಾನೆ, ಬಾತ್ರೂಮ್ ಮಾಡ್ಕೊಂಡಿರ್ತಾನೆ. ಎದ್ದು ನಾನು ಅವನದೇ ಕ್ಲೀನ್ ಮಾಡೋದಾಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಸ್ವಲ್ಪ ಕೋಳಿಗಳನ್ನ ಕೂಡಾಕಿರ್ತೀವಿ, ಅಂದರೆ ಕೌಚಾಕಿರ್ತೀವಿ. ಇಲ್ಲಿ ಅಲ್ಲೊಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಹೋಗಿ ಕುತ್ಕೊಳ್ತವೆ. ಇನ್ನು ಮರಿ ಕೋಳಿಗಳೆಲ್ಲ ಬಂದು ಕೊಡ್ಕೆ ಹೊಳಿ ಕೊಯ್ತವೆ. ಇವು ಒಂದು 6 ಇದ್ದಾವೆ, ಇವು ಬಂದು ಇಲ್ಲಿ ಕುತ್ಕೊಳ್ತವೆ. ಹಾಗೆಯೇ ಈ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟ್ ನಾನು ಕೊಡ್ಕೆಗೆ ಹೋಗಿ ಅಲ್ಲೆಲ್ಲ ಹಸುಗಳನ್ನೆಲ್ಲ ಇಟ್ಕೊಂಬಂದು ಹಸು ಕಟ್ಟಿ ಕಸ ಗುಡಿಸಿದ್ರೆ ನಮ್ಮದು ಈಚೆ ಹೊರಗಡೆ ಕೆಲಸ ಆದಷ್ಟು ಮುಗಿಯುತ್ತೆ. ಇನ್ನು ಮನೆಯೊಳಗೆ ಹೋಗಿ ತಿಂಡಿ ಕಾಫಿ ಇದೆಲ್ಲ ಇರುತ್ತೆ. ನಾನೆದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಮ್ಮ ಗೊಂಬೆ ನಾನು ಹಿಂದೆ ಮುಂದೆ ಓಡಾಡ್ತಾ ಇರ್ತಾಳೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಓಡಿ ಬರ್ತಾ ಇರ್ತಾಳೆ ಅವಳು. ಕರುಗಳನ್ನ ಈಚೆ ಕಟ್ಟಿ ನೆಕ್ಸ್ಟು ಆಡುಗಳನ್ನ ಕಟ್ಟಾಕಬೇಕು. ಆಡುಗಳು ಕಟ್ಟಿ ನೆಕ್ಸ್ಟು ಕೊಟ್ಟಿಗೆ ಕಸೆಲ್ಲ ಗುಡಿಸ್ಬೇಕು. ನಮ್ಮ ಕೆಂದವಂತೂ ಇವ್ರನ್ನೆಲ್ಲ ಆಚೆ ಕಟ್ತಾ ಇದ್ದಾಳೆ, ನನ್ನಂತೂ ಬಿಟ್ಟೇ ಇಲ್ವಲ್ಲ ಇವಳು ಅಂತ ಹೇಳ್ಬಿಟ್ಟು ಸೌಂಡ್ ಮಾಡ್ತಾ ಇದ್ದಾನೆ. ಅವನಿಗೆ ಬೆಳಗ್ಗೆ ಟೈಮ್ ಒಂದು ಟೈಮ್ ಬಿಡಬೇಕು, ಬಟ್ ಆದರೆ ಇತ್ತೀಚೆಗೆ ಏನು ಮಾಡ್ತಾನೆ ಅಂದರೆ ಅವನು ಕೋಳಿ ಮರಿಗಳನ್ನ ಓಡಿಸಾಡ್ತಾನೆ. ಅದಕ್ಕೋಸ್ಕರ ಬಿಡೋದಿಲ್ಲ. ನಮ್ಮನೆ ಓಡಿಸಾಡಿದ್ರೆ ಬಿಡಿ ಅಂತ ಅನ್ಬೋದು. ಅವನು ನಮ್ಮ ಮನೆಯಿಂದೇ ಸ್ವಲ್ಪ ದೂರದಲ್ಲಿ ಒಂದು ಮನೆ ಇದೆ, ಅವ್ರ ಮನೆ ಹತ್ರಕ್ಕೆ ಹೋಗೆಲ್ಲ ಕೋಳಿಗಳು ಓಡಿಸಾಡ್ತಾನೆ. ಹಾಗೆಯೇ ಇಲ್ಲಿ ಬಂದು ಪ್ರತಿನಿತ್ಯ ನಡೆಯೋ ಕೆಲಸನೇ ಇದು. ಏನಂತ ಅಂದರೆ ನಾನು ಹಾಲಿಸ್ಕೊಂಬರೋಣ ಅಂತ ಹೋಗಬೇಕಾದ್ರೆ ನಮ್ಮ ಗೊಂಬೆ ಬಂದು ಅರ್ಧ ದೂರದಲ್ಲಿ ಕುತ್ಕೊಳ್ತಾಳೆ. ಕುತ್ಕೊಂಡ್ಬಿಟ್ಟು ಮತ್ತೆ ನಾನು ಹಾಲಿಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ಜೊತೆ ಓಡಿ ಬರ್ತಾಳೆ. ಆಮೇಲೆ ನೆಕ್ಸ್ಟು ಅಲ್ಲಿ ಹೋಗಿದ ತಕ್ಷಣ ಅವಳಿಗೆ ಹಾಲು ಹಾಕ್ಬಿಡ್ಬೇಕು. ಗೊಂಬೆ ಅಲ್ಲೇನು ನೋಡಿದ್ರಲ್ಲ ಫ್ರೆಂಡ್ಸ್, ಅವಳಿಗೆ ತಂದಿದ ತಕ್ಷಣ ಫಸ್ಟು ಅವಳಿಗೆ ಹಾಲು ಹಾಕಬೇಕು, ಇಲ್ಲಾಂದರೆ ಅಡುಗೆ ಮನೆಗೆ ಬಂದು ಸಖತ್ತು ಸೌಂಡ್ ಮಾಡ್ತಾ ಇರ್ತಾಳೆ. ನನಗಂತೂ ಏನು ಕೆಲಸ ಮಾಡೋದಕ್ಕೂ ಬಿಡಲ್ಲ. ಫಸ್ಟು ಅವಳಿಗೆ ಹಾಲು ಹಾಕಬೇಕು. ಇವತ್ತು ಬಂದು ನನ್ನ ಔಟ್ ಆಫ್ ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದು ತುಂಬ ದಿನ ಆಗಿತ್ತು, ಹೊರಗಡೆ ಅಡುಗೆ ಮಾಡಿ ಬೇಸಿಗೆ ಸ್ಟಾರ್ಟ್ ಆದಮೇಲೆ ಈ ಗಾಳಿ ಬರ್ತಾ ಜಾಸ್ತಿ ಇರೋದ್ರಿಂದ ಈಚೆ ಅಡುಗೆ ಮಾಡಿರಲಿಲ್ಲ. ಇವತ್ತು ಅದಕ್ಕೆ ಎಲ್ಲ ನೀಟ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸಿ ಮತ್ತು ಸಗಣಿ ಎಲ್ಲ ಕಲಸಿಟ್ಟಿದ್ದೀನಿ, ಸಗಣಿ ಹಾಕಿ ಸಾರಿಸ್ತೀನಿ. ಫ್ರೆಂಡ್ಸ್, ಹಾಗೆಯೇ ತುಂಬ ದಿನ ಆಗಿತ್ತು ಇಲ್ಲಿ ಅಡುಗೆ ಮಾಡಿ. ಏನಂತ ಅಂದರೆ ಇವಾಗ ಬಿಸಿಲಲ್ಲ ಫ್ರೆಂಡ್ಸ್, ಆಮೇಲೆ ಗಾಳಿ ತುಂಬಾ ಇದೆಯಲ್ಲ, ಹಾಗಾಗಿ ನಮ್ಮದು ಹಸುಗಳಿಂದು ಹುಲ್ಲು ಮೆದೆ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಇತ್ತೀಚೆಗೆ ಇಲ್ಲಿ ಅಡುಗೆ ಮಾಡೋದು ಬಿಟ್ಟಿದ್ದೆ. ಯಾಕೆಂತಂದ್ರೆ ನಾನು ಫಸ್ಟೆಲ್ಲ ಇಲ್ಲಿ ಸಂಜೆ ಟೈಮು ಅಡುಗೆ ಮಾಡ್ತಾಯಿದ್ದೆ. ಏನೋ ಒಂಥರ ಇಲ್ಲಿ ಹೊರಗಡೆ ಅಡುಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಬಟ್ ಗಾಳಿ ಎದ್ದೇಳುತ್ತಲ್ಲ, ಅದಕ್ಕೋಸ್ಕರ ಇತ್ತೀಚೆಗೆ ನಾನು ಮಾಡ್ತಾ ಇರಲಿಲ್ಲ. ಹಾಗೆಯೇ ಇವತ್ತು ಇನ್ನು ಮುಂದೆ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ಇದೆಲ್ಲ ಕ್ಲೀನ್ ಮಾಡೋಣ ಫಸ್ಟು ಅಂತ ಅಂದ್ಬಿಟ್ಟು ಸಗಣಿ ಮತ್ತು ಮಣ್ಣು ತೊಗೊಂಬಂದಿದ್ದೀನಿ, ಕೆಮ್ಮಣ್ಣು. ಒಲೆ ಎಲ್ಲ ಸ್ವಲ್ಪ ಸೀಳ್ಬಿಟ್ಟಿತ್ತು, ಅಲ್ಲೇ ತುಂಬ ದಿನ ಆಯ್ತಲ್ಲ ಅಡುಗೆ ಮಾಡಿ, ಅದಕ್ಕೋಸ್ಕರ ಫಸ್ಟು ಮಣ್ಣು ಹಾಕಿ ಎಲ್ಲ ಮೆರೆದು ಆಮೇಲೆ ಸಗಣಿ ಹಾಕೋಣ ಅಂತ ಅಂದ್ಬಿಟ್ಟು ಆ ಮಣ್ಣೆಲ್ಲ ಕಲಿಸ್ತಾ ಇದ್ದೀನಿ. ಇದು ಕೆಂಪು ಮಣ್ಣು, ಕೆಮ್ಮಣ್ಣು ಹಾಕಿದರೆ ಚೆನ್ನಾಗಿರುತ್ತೆ.
ಫಸ್ಟು ಒಲೆಗೆಲ್ಲ ನೀರು ಹಾಕ್ಕೊಂಡು ಆಮೇಲೆ ಮಣ್ಣು ಎಲ್ಲೆಲ್ಲಿ ಅದು ಸೀಳು ಬಿಟ್ಟಿದೆ ಅಲ್ಲೆಲ್ಲ ಫಸ್ಟು ಮಣ್ಣು ಮೆರಿಬೇಕು. ಆಮೇಲೆ ಸಗಣಿನ ಹಾಕಬೇಕು. ಫಸ್ಟು ಮಣ್ಣು ಮೆರೆದು ಒಂದಿನ ಆದಮೇಲೆ ಸಗಣಿ ಮೆರೆದ್ರೆ ಇನ್ನೂ ಚೆನ್ನಾಗಿರುತ್ತೆ, ಮಣ್ಣು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಬಟ್ ಏನಂತ ಅಂದರೆ ನಾನು ಮಣ್ಣು ಸಗಣಿ ಎರಡನ್ನೂ ಒಂದೇ ದಿನ ಮೆರಿತಾ ಇದ್ದೀನಿ, ನಾಳೆಯಿಂದ ಅಡುಗೆ ಮಾಡೋಣ ಇಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಮ್ಮನೆಯವ್ರಿಗೆ ಒಲೆಯಲ್ಲಿ ಅಡುಗೆ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಬಟ್ ನನಗೆ 2 ಟೈಮೂ ಅಂದರೆ ಮಧ್ಯಾಹ್ನ ಟೈಮ್ ನಾವೇನು ಅಡುಗೆ ಮಾಡೋದಿಲ್ಲ. ಬೆಳಿಗ್ಗೆ ಮಾಡಿದ್ನೇ ಹಸ್ಬೆಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ತೊಗೊಂಡು ಹೋಗ್ತಾರೆ, ಅವ್ರು ಬರೋದೇ ನೈಟ್ ಅಲ್ವಾ. ಏನಂತಂದರೆ ಅವ್ರಿಗೆ ಒಲೆಯಲ್ಲಿ ಅಡುಗೆ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಬೆಳಿಗ್ಗೆ ಹೊತ್ತು ಟೈಮ್ ಸಾಲಲ್ಲ ಅಡುಗೆ ಮಾಡೋದಕ್ಕೆ, ಅವ್ರಿಗೆ ತಿಂಡಿ ಅಡುಗೆ 2 ಮಾಡೋದಕ್ಕೂ. ಗ್ಯಾಸಲ್ಲಾದರೆ ಪಟ ಪಟ ಅಂತ ಮಾಡ್ಬೋದು, ಒಲೆಯಲ್ಲಾದರೆ ಕಷ್ಟ ಆಗುತ್ತೆ. ಸಂಜೆ ಟೈಮ್ ಅಡುಗೆ ಮಾಡೋಣ ಅಂತ ಸಂಜೆ ಟೈಮು ಅಂದರೆ ಒಬ್ಬಳೇ ಅಡುಗೆ ಮಾಡಬೇಕಲ್ಲ ಫ್ರೆಂಡ್ಸ್, ತುಂಬ ಭಯ ಆಗುತ್ತೆ. ಅದಕ್ಕೆ ನಮ್ಮನೆಯವ್ರಿಗೆ ಏನಂದರೆ ಫ್ರೆಂಡ್ಸ್, ಈ ಒಲೆಯಲ್ಲಿ ಅಡುಗೆ ಮಾಡಿದರೆ ಏನು ಖುಷಿಯಾಗಿರ್ತಾರೆ ಗೊತ್ತಾ, ನನ್ನ ಹೆಂಡತಿ ಒಲೆಯಲ್ಲಿ ಅಡುಗೆ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು. ಅದೇ ಗ್ಯಾಸಲ್ಲಿ ಅಡುಗೆ ಮಾಡಿದರೆ ಅಷ್ಟು ಇಷ್ಟಪಡಲ್ಲ. ಆದರೆ ಅವರು ನಮ್ಮ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ. ಸಂಜೆ ಟೈಮ್ ಅಡುಗೆ ಮಾಡಬೇಕಂತ ಅಂದರೆ ಭಯ ಆಗುತ್ತೆ ಒಬ್ಬಳೇ ಈಚೆ ಕೂತ್ಕೊಂಡು ಅಡುಗೆ ಮಾಡೋದಕ್ಕೆ. ಯಾಕೆ ಅಂತ ಅಂದರೆ ಇಲ್ಲಿ ಕರೆಂಟು ನೀಟಾಗಿಲ್ಲ, ಚಿರತೆಗಳ ಕಾಟ ಬೇರೆ. ಔಟ್ಸೈಡು ಕಾಂಪೌಂಡ್ ಒಳಗಡೆ ಒಲೆ ಇದ್ದಿದ್ರೆ ಬೆಟರ್, ಅಂದರೆ ಭಯ ಆಗ್ತಾ ಇರಲಿಲ್ಲ. ಮನೇಲಿ ಯಾರು ಇನ್ನೊಬ್ಬರು ಜೊತೆಗಿದ್ದಿದ್ರೂ ಭಯ ಆಗ್ತಾ ಇರಲಿಲ್ಲ. ಒಬ್ಬಳೇ ಅಲ್ಲ, ಹಾಗಾಗಿ ಭಯ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟು ಬೆಳಗ್ಗೆ ಟೈಮು ಒಲೆಯಲ್ಲಿ ಮಾಡೋಣ ಅಂತ ಅಂದರೆ ಏನಂತ ಅಂದರೆ ನನಗೆ ಟೈಮ್ ಸಾಲಲ್ಲ. ಬೆಳಗ್ಗೆ ಟೈಮು ಅವ್ರಿಗೆ ತಿಂಡಿ ಮತ್ತು ಅಡುಗೆ 2 ಮಾಡಬೇಕಲ್ಲ, ಅದಕ್ಕೆ ಟೈಮ್ ಸಾಲಲ್ಲ. ಹೇಳ್ಬೇಕಂತ ಅಂದರೆ ಅದಕ್ಕೋಸ್ಕರ ನಾನೇನಾರು ಒಲೆಯಲ್ಲಿ ಅಡುಗೆ ಮಾಡಿದರೆ ಅವ್ರಿಗೆ ಖುಷಿ ಆಗುತ್ತೆ. ಆದರೆ ನನಗೂ ಇಷ್ಟನೇ, ಬಟ್ ಟೈಮ್ ಸಾಲಲ್ಲ. ಇನ್ನು ಸಂಜೆ ಟೈಮ್ ಮಾಡಬೇಕಂತ ಅಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಗಂಡ, ಸ್ವಾರ್ಥಿ. ನಿಜ ಫ್ರೆಂಡ್ಸ್. ನಾನು ಅಂದ್ಕೊಳ್ತಿರ್ತೀನಿ, ಒಲೆಯಲ್ಲಿ ಅಡುಗೆ ಮಾಡಿದರೆ ಇಷ್ಟು ಖುಷಿ ಪಡ್ತಾರಲ್ಲ ಇವರು, ಸ್ವಾರ್ಥಿ ಅಲ್ವಾ ಇವರು, ಸ್ವಲ್ಪನೂ ಯೋಚನೆ ಮಾಡಲ್ಲ ಹೆಂಡತಿ ಬಗ್ಗೆ. ಹೊರಗಡೆ ಚಿರತೆ ಕಾಟ, ಸಂಜೆ ಟೈಮ್ ಹೋಗಿ ಅಲ್ಲಿ ಅಡುಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಆಗೆಲ್ಲ ನಾವು ಸಣ್ಣ ಹುಡುಗರಲ್ಲಿ ನಮ್ಮ ಅಯ್ಯನ ಜೊತೆ ಹೋಗಿ ಹೊಂಗೆಕಾಯಿ ಆಡಾಡ್ಕೊಂಡು ಹೋಗೋದಲ್ಲ ನಮ್ಮ ಅಯ್ಯನ ಜೊತೆ ಹೋಗಿ ಹೊಂಗೆಕಾಯಿ ಆಯ್ತೀವಿ, ಹೊಂಗೆಕಾಯಿ ಹಾಕಿ ಬರ್ತೀವಿ ಅಂತವ. ಈಗ ಹೆಂಗೈತೆ ಸೇರು? 25. ಹಾಂ, 2 ಸೇರಿಗೆ 45 ರೂಪಾಯಿ. 5 ರೂಪಾಯಿ ಬಿಟ್ಟವನಿ. ಹಾಂ, ರೈಟ್ ಯಾರು ಜಾಸ್ತಿ ಕೊಡ್ತಾರ ಅವ್ರಿಗೆ ಕೊಡು. ನನ್ನ ಮಗ ಯಾವಾಗಲೋ ಗೊತ್ತಂತೆ, ಅವನೇ 25 ಕಡಿಮೆ. ಹಾಂ, ಈ ವರ್ಷ ಇಲ್ಲ, ವರ್ಷ ಮಸ್ತ ಬರೋದು. ಗೋವಿಂದ ವಿಷಯ ಅಲ್ಲ. ಅವಾಗ ಮಾಂಕೆರೆ ಕಡಿಕೆ ಮರ್ಗೊಳವೆ. ನಮಗೆ ಸಣ್ಣ ಮಕ್ಕಳಲ್ಲಿ ಏನೋ ಒಂಥರ ಆಸೆ ಅಮ್ಮ. ಹೊಂಗೆಕಾಯಿ ಹೊಂಗೆಕಾಯಿ ಹಾಕೊಂಬಂದು ನಾವು ಒಂದು ಜಜ್ಜಿ ತಗೊಂಡೋಗಿ ಅಂಗಡಿ ಕೊಡಿವು. ತಿಂತಾ ಇದೆಯಲ್ಲ, ಏಯ್ ತೆಗಿ ಸಿಪ್ಪೆ ಅದು. ತಿಂದಿಲ್ವೇನೋ ಅನ್ನವ ಕೊಡ, ಅವಳು ಜೆತ್ತಾಳಂತ ಕುಂತಾಳೆ. ಫ್ರೆಂಡ್ಸ್, ಇದು ಬಂದು ನಮ್ಮ ಪಕ್ಕದ ರಜ್ಜಿ. ಯಾವಾಗಲೂ ಒಂದೊಂದು ಟೈಮ್ ಬರ್ತಾ ಇರುತ್ತೆ. ಬಂದು ಮನೆ ಹತ್ರ ಸ್ವಲ್ಪ ಹೊತ್ತು ನನಗೂ ಟೈಮ್ ಪಾಸ್ ಆಗುತ್ತೆ ಅಜ್ಜಿ ಜೊತೆ. ಪಾಪ ಅಜ್ಜಿ ಕಷ್ಟಪಟ್ಟು ಹೊಂಗೆಕಾಯಿ ಹಾಕೊಂಡೋಗಿ ಹೊಂಗೆಕಾಯಿ ಜಜ್ಬಿಟ್ಟು ಮಾರ್ಬಿಟ್ಟು ಅವ್ರು ಬಂಗಾರಗಳು ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಅಜ್ಜಿಗೆ ಅಂದರೆ ಮಕ್ಳುಗಳಿದ್ದಾರೆ, ಅವರೆಲ್ಲ ಔಟ್ಸೈಡ್ ಇದ್ದಾರೆ, ಜೊತೇಲಿ ಯಾರೂ ಇಲ್ಲ. ಪಾಪ ಅಜ್ಜಿ ಜೀವನ ಅಜ್ಜಿನೇ ನೋಡ್ಕೊಳ್ಳುತ್ತೆ. ಅಜ್ಜಿಗೆ ಆಲ್ರೆಡಿ ಬಂದು 75 ವರ್ಷ ಏಜ್ ಆಗಿದೆಯಂತೆ.
ಅದಕ್ಕೆ ಅಜ್ಜಿ ಹೇಳ್ತಾ ಇದ್ರು ಯಾರಿಗೋ ಒಂದು 2 ಸೇರು ಕೊಡ್ಕಳ್ಸಿದ್ರಂತೆ 25 ರೂಪಾಯಿ ಕೆ ಜಿ ಹಂಗೆ. ಅಂದರೆ ಅವರು 5 ರೂಪಾಯಿ ಕಮ್ಮಿ ಕೊಟ್ಟಿದ್ರಂತೆ, 25 ರೂಪಾಯಿ ಕೆ ಜಿ ಹಂಗೆ ಹಾಕ್ಕೋಬೇಕು. ಬಟ್ ಅವರು 45 ರೂಪಾಯಿ ಕೊಟ್ಟು ಕಳಿಸಿದ್ರಂತೆ 2 ಸೇರಿಗೆ. ಆದರೆ ಊರೊಳಗೆ ಮಾರಕ್ಕೆ ಬರ್ತಾರಲ್ಲ ಅವರು ಕರೆಕ್ಟಾಗಿ ದುಡ್ಡು ಕೊಡ್ತಾರೆ ಅಂತ ಹೇಳ್ತೈತೆ ಅಜ್ಜಿ. ಬಟ್ ಅಜ್ಜಿಯಿಂದ ನಾನೊಂದು ಏನು ಕಲ್ತ್ಕೊಂಡೆ ಅಂದರೆ ಫ್ರೆಂಡ್ಸ್, ಎಷ್ಟೇ ಮಕ್ಳಿದ್ರೂ ಎಷ್ಟೇ ಮಕ್ಕಳು ಅಂದರೆ ಜೊತೇಲಿದ್ರೂ ವಯಸ್ಸಾದಂಥ ಕಾಲಕ್ಕೆ ಒಬ್ಬರೇ ಇರಬೇಕು. ಅವ್ರವ್ರ ಜೀವನ ಅವ್ರವ್ರು ನೋಡಿಕೊಂಡು ಅವ್ರ ಹೆಂಡ್ರು ಅವ್ರ ಮಕ್ಕಳು ಅಂತ ಅಂದ್ಬಿಟ್ಟು ದೂರ ಹೋಗ್ತಾರೆ. ವಯಸ್ಸಾದಂಥವ್ರು ಒಂಟಿ ಜೀವನ ಅನುಭವಿಸ್ಬೇಕಾಗುತ್ತೆ. ನಾನು ಅಜ್ಜಿಯಿಂದ ಕಲ್ತಿದ್ದೊಂದು ಪಾಠ ಅದು. ಏನು ಸೇದಲ್ಲಿ ಕಾಣವ ಏನು ಏನದು ಕಾಣಪ್ಪ ನಾವು ನೋಡಕ್ಕೆ ಏನು ನೋಡಕ್ಕೆ ಅವ್ರು ನೋಡ್ತಾರದ ಯಾರು ನೋಡಕ್ಕಂಗೆ ಬಂದಿದ್ದಿ ಯಾರು ನೋಡ್ತಾರಲ್ಲಿ ಯಾರು ನೋಡ್ತಾ ಇಲ್ಲ. ಲೈಟ್ ಆನ್ ಐತಿ, ಲೈಟ್ ಹಾಕಿ ಕೂಸ್ಬೇಕದ ಲೈಟು. ಫೋನ್ ಅಲ್ವಾ ಅದು? ಫೋನಾ ಇನ್ನೇನು ಮತ್ತೆ ಫೋನಲ್ಲಿ ಸಿಗಾಕ್ಬಿಟ್ಟು ಬಂದಿದ್ದೀನಿ. ಫೋನಿಗೆ ಕದೆ ಅದು. ಪಾಪ ಅಜ್ಜಿಗೆ ನಾನು ವಿಡಿಯೋ ಮಾಡೋದಕ್ಕೆ ಇಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ. ನಾನು ಸೆಲ್ಫಿ ಸ್ಟಿಕ್ಕಲ್ಲಿ ಫೋನ್ನ ಇಟ್ಟಿದ್ದೆ, ಅದು ಲೈಟ್ನ ನೋಡಿಬಿಟ್ಟು ಅಜ್ಜಿ ಕೇಳ್ತಾ ಇತ್ತು ಏನದು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಫೋನ್ ಅಂತ ಹೇಳಿದೆ. ಓ ಯಾರೋ ಎಲ್ಲರೂ ನೋಡೋಕೆ ಇಟ್ಟಿದ್ಯಾ ಅಂತ ಅಂತಿತ್ತು. ತಗ ಅಳತೆ ಮಾಡಿ ಎಷ್ಟು ಹೊತ್ತ ನಾನೊಂದು ಸೇರು ಬರ್ತವೆ ಅಂತೀನವ. ಹಾಂ ಕವರಳಿಕೆ ಹುಯ್ಕ ಒಂದು 3 ಪಾವು ಬರ್ತವ. ಅಷ್ಟೊಂದು ಆಗ್ತ ಪಾವಿಗೆ ಮಾಡಿರ್ತಾರೆ. ಎರಡು ಪಾವು ಪಾವು ಸೇರಿ ಇನ್ನೊಂದು ಚೂರು ಕಮ್ಮಿ ಅನ್ಸುತ್ತಿಲ್ಲ ಅದು. ಹಾಂ ನಮ್ಮ ನಾಯಿ ಕರ್ಕೊಂಡೋಗಿವೆ ಜೊತೆಲಿ. ಬಿಡು ಇವತ್ತಿನ ಎಲೆ ಭಂಗ ತೀರಿಸ್ಕೊಂಡೆ. ಇನ್ನೇನು ಒಂದು ಸೇರೆ ಬಾ, ಒಂದು ಸೇರು ಲೆಕ್ಕನೇ. ಹಾಂ ಒಂದು ಸೇರಿಲ್ವಾ ಅವೇ ಪಾವಿವಿ ಇನ್ನೂ ಒಂಚೂರು ದೊಡ್ಡವೇ ಇವು ಪಾವು. ಹುಣ್ಸಕ್ ಬಂದೋಳೆ. ಇಷ್ಟ ಆಗಿದ್ರೆ ಕೂತ್ಕೊತಿರ್ಲು ಬಳೆ ಕೈ ಕೊಟ್ಟಿದ್ದೀನಿ. ನೀನು ಚೆಲ್ಲಾಡಕ್ಕ ನೀನು. ಏಯ್ ಆ ತೆಂಗಿನ ಮದ್ದು ಬಡ್ಡಿ ಅಲ್ಲೊಂದು ಐತೆ ನೋಡಿ, ಅದ್ರೊಳಗೊಂದು ತೆಂಗಿನ ಮದ್ದು ಬಡ್ಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟದೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ನೀವು ಹೈಪ್ ಮಾಡೋದ್ರಿಂದ ನಮಗೆ ಇನ್ನೂ ತುಂಬ ಖುಷಿಯಾಗುತ್ತೆ, ಒಳ್ಳೊಳ್ಳೆ ವಿಡಿಯೋಸ್ ಮಾಡಬೇಕಂತ ಮನಸ್ಸಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.